ಎಫ್ಎಲ್ಎನ್ ಕನಿಕಾ ಹಬ್ಬ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆ. ಮಾರುತಿ ತಳವಾರ್. ಇತರ ಶಾಲೆಗಳು ತನ್ನ ಶಾಲೆಯು ಕಲಿಕಾ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ ಎಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳಿದುಕೊಳ್ಳಲು ಕೂಡ ಈ ಕಲಿಕಾ ಹಬ್ಬ ಉತ್ತಮ ವೇದಿಕೆಯಾಗಿದೆ ಎಂದು ಮಾರುತಿ ತಳವಾರ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಕನೂರು ಹೇಳಿದ್ದಾರೆ. ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿನ್ನಾಳ ಕ್ಲಸ್ಟರ್ ಮಟ್ಟದ 2025 ಮತ್ತು 26ನೇ ಕಲಿಕಾ ಹಬ್ಬ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಂಕರಪ್ಪ ಬಿಸ್ನಳ್ಳಿ ನೆರವೇರಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಮಾರುತಿ ತಳವಾರ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಕನೂರು ಮಾತನಾಡಿ, ಚಟುವಟಿಕೆಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ನಡೆಯುತ್ತವೆ. ಸರ್ಕಾರಿ ಶಾಲೆಯ ಕಿರಿಯ ಪ್ರಾಥಮಿಕ ಮಕ್ಕಳ ಕಲಿಕೆಯ ಬಗ್ಗೆ ಸಮುದಾಯದ ಗಮನ ಸೆಳೆಯುವಲ್ಲಿ ಈ ಕಲಿಕಾ ಹಬ್ಬ ಸಹಕಾರಿಯಾಗಿದೆ. ಪ್ರತಿಭಾ ಕಾರಂಜಿಯಲ್ಲಿ ಸಾಂಸ್ಕೃತಿಕ ಆಯಾಮದಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ ಮಕ್ಕಳು ಕಲಿಕೆಯ ಸಾಫಲ್ಯತೆಯನ್ನ ಪ್ರದರ್ಶಿಸುತ್ತಾರೆ. ಸದಾವಕಾಶವಾಗಿ ಈ ಕಲಿಕಾ ಹಬ್ಬ ರೂಪುಗೊಂಡಿತು. ಕ್ಲಸ್ಟರ್ ಇತರ ಶಾಲೆಗಳು ತನ್ನ ಶಾಲೆಯ ಕಲಿಕಾ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳಿಯಲು ಕೂಡ ಈ ಕಲಿಕಾ ಹಬ್ಬ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷರು ಶಂಕರಪ್ಪ ಬಿಸ್ನಳ್ಳಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಾರ್ಯಕ್ರಮ ವಿದ್ಯಾಭ್ಯಾಸದ ಬಗ್ಗೆ, ಸೋಲಿನ ಬಗ್ಗೆ ಚಿಂತಿಸಬೇಡಿ. ಸೋಲು ಗೆಲುವುಗಳ ಸ್ವೀಕಾರದ ಮನೋಭಾವವನ್ನ ಎಳೆಯ ಮಕ್ಕಳಲ್ಲಿ ಬೆಳೆಸಲು ಇಂತಹ ಚಟುವಟಿಕೆಗಳು ಬೇಕು. ಶಾಲಾ ಸರ್ಕಾರಿ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸುವ, ದಾಖಲಾತಿಯನ್ನ ಸುಧಾರಿಸುವ, ಸಮುದಾಯದೊಂದಿಗೆ ಬಾಂಧವ್ಯ ವೃದ್ಧಿಸುವ ಸೇತು ಕಾರ್ಯಕ್ರಮವನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ ಎಂದರು. ಮಹೇಂದ್ರ ಗದಗ ಮತ್ತು ಕನಕಪ್ಪ ಚಲ್ವಾದಿ ಮಾತನಾಡಿ, ಕಲಿಕಾ ಹಬ್ಬವು ಮಕ್ಕಳಲ್ಲಿರುವ ವಿವಿಧ ಬಗೆಯ ಪ್ರತಿಭೆಯ ಸಾಮರ್ಥ್ಯವನ್ನ ಪ್ರಸ್ತುತಪಡಿಸಲಾಗಿದೆ. ಅವಕಾಶದಲ್ಲಿ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಾಗುವಂತೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಎಚ್ಎನ್ಎಫ್ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಂತೇಶ್ ಅಂಗಡಿ, ಮುಖ್ಯೋಪಾಧ್ಯಾಯರು ಪೀರ್ಸಾಬಾ, ದಫೇದಾರ್ ಸಿಆರ್ಪಿ, ಭೀಮರೆಡ್ಡಿ ಸ್ಯಾಡಲ್ಗೇರಿ, ಅಧ್ಯಕ್ಷರು ಪಿಎಸ್ಎಸ್ಎನ್ ಮಾರುತೇಶ್ ತಳವಾರ್, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಕನೂರು ಉಮೇಶ್ ಕಂಬಳಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿದಾನಂದಪ್ಪ ದೊಡ್ಮನಿ, ವಿಜಯಲಕ್ಷ್ಮಿ ಮಂಗಳೂರು, ಲಲಿತಾ ಅಡಗಿಮನಿ, ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಕನಕಪ್ಪ ಚಲ್ವಾದಿ, ಕಳಕಪ್ಪ ಚಲ್ವಾದಿ, ಹನುಮಂತಪ್ಪ ದೊಡ್ಮನಿ, ಸತೀಶ್ ಕಟ್ಟಿಮನಿ, ಶಿಕ್ಷಕರಾದ ಬಸವರಾಜ್ ಉಪ್ಪಿನ್, ಸತೀಶ್ ಚನ್ನಪ್ಪಗೌಡ್ರು, ಪ್ರಭಾಕರ್ ಅರ್ಕಲ್, ಹನುಮಂತಪ್ಪ ಬಡಗೇರ್ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಗುರು ಹಿರಿಯರು, ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಜಾಭವ ಟಿವಿ ಕುಕನೂರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ಕುಕನೂರು. ಸರ್ವ ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ನಮ್ಮ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೃದವರೇ, ಎಲ್ಲ ಊರಿನ ಗುರಿಗಳಿಗೆ, ಹಿರಿಯ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ, ಮೂರು ವಿದ್ಯಾರ್ಥಿಗಳೇ, ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರೇ, ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಈ ವೇದಿಕೆ ಎಲ್ಲ ಹಂತದ ಪದಾಧಿಕಾರಿಗಳನ್ನು ಮತ್ತೊಮ್ಮೆ ಗೌರವಿಸುತ್ತಾ ಇನ್ನು ಜಿಎಸ್ಟಿಎಸ್ ಚಿಕ್ಕೇನಕೊಪ್ಪ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಎಫ್ಎಲ್ಎನ್ ಯಾರು ಮಾತಾಡೋಣ, ಯಾರು ಮಾತಾಡೋಣ ನೋಡಿ, ಎಫ್ಎಲ್ಎನ್ ಗೊತ್ತ ನಮ್ಗ ಏನಂತ, ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ ಅಂತೇಳಿ ಬುನಾದಿ ಹಂತದ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತೇಳಿ 2020ನೇ ಇಸ್ವಿಯಲ್ಲಿ ಎನ್ಇಟಿ ಜಾರಿ ಬಂತು. 2020ನೇ ಇಸ್ವಿಯಲ್ಲಿ ಎನ್ಇಟಿ ಜಾರಿ ಬಂತು. ಎನ್ಇಟಿ ಅಂತಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತೇಳಿ. ಆ ಪಾಲಿಸಿಯಲ್ಲಿ ಎಸ್ಆರ್ಒ ಮತ್ತು ಎನ್ಎ ನ್ಯಾಸ ಎಕ್ಸಾಮ್ ನಡೆಸತಕ್ಕಂತ ಒಂದು ಸಂಶೋಧನೆ ಪ್ರಕಾರ ನಮ್ಮ ಭಾರತದ ಎಲ್ಲಾ ಶಾಲೆಗಳಲ್ಲಿ ಸುಮಾರು 53 ಮಕ್ಕಳಿಗೆ ಎಫ್ಎಲ್ನಿಂದ ವಂಚಿತರಾಗ್ಯಾರ ಅಂತ ಮಕ್ಕಳು ತಿಳ್ಕೊಂಡು ಭಾರತ ಸರ್ಕಾರ ಒಂದು ಯೋಜನೆ ಹಾಕಂತು. ನಿಪುಣ ಭಾರತದಲ್ಲಿ ಈ ಯೋಜನೆಯನ್ನು ಜಾರಿಗೆ ಬಂದು ಹೊತ್ತಿನಾಗ ಅಲ್ಲೇನಾಯ್ತು ಅಂತಂದಪ್ಪ, ಮಕ್ಕಳೊಂದಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲರ್ನಿಂಗ್ ಇರ್ತಪ್ಪ ಅಂತಂದ್ರೆ ಮಕ್ಕಳು ಹೆಚ್ಚಿನ ಪ್ರಮಾಣದ ಕಲಿತಾರ ಅಂತೇಳಿ
ಒಂದು ಉದ್ದೇಶವನ್ನು ಇಟ್ಟುಕೊಂಡು 2024-25ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ FLN ಕಾರ್ಯಕ್ರಮವನ್ನು ಜಾರಿಗೆ ಬಂತು. ಈ ವರ್ಷ 2ನೇ ವರ್ಷದ ಒಂದು ಕಾರ್ಯಕ್ರಮ ಆಗೈತಿ. ಈ ಕಾರ್ಯಕ್ರಮ ಏನೇನಾದ್ರು ನಿಂತಕ್ಕಂಥ ಕಾರ್ಯಕ್ರಮ ಏನು ಅಂತಂದ್ರೆ ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಏನಾಗಿದೆ ನಮ್ಮಲ್ಲಿ ಮತ್ತು 11 ಕಾರ್ಯಕ್ರಮಗಳಲ್ಲಿ 7 ಕಾರ್ಯಕ್ರಮಗಳನ್ನು ನಾವು ಈ ಶಾಲೆಯಲ್ಲಿ ಹಮ್ಮಿಕೊಂಡಿವಿ. ಒಂದನೇದಾಗಿ ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧ, ಕಥೆ ಹೇಳುವುದು, ಸಂತಸದ ಗಣಿತ, 4ನೇದಾಗಿ ಆರೋಗ್ಯ ಮತ್ತು ಪೌಷ್ಟಿಕಾಂಶ, 5ನೇದಾಗಿ ಮೆಮೊರಿ ಟೆಸ್ಟ್ ಅಥವಾ ಟೇಸರ್ ಹಂಟ್ ಅಂತೇಳಿ, 6ನೇ